ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೇಮಾ ಸಿರಿ ಕಿಚನ್ ಲೈಫ್ ಸ್ಟೈಲ್ ಆ್ಯಂಡ್ ವ್ಲಾಗ್ಸ್. ಇವತ್ತು ಜೀರಿಗೆ ಬಜ್ಜಿ ಮಾಡ್ತಿದ್ದೀನಿ ಮುದ್ದೆಗೆ. ಈವ್ನಿಂಗ್ಗೆ ಮಾಡ್ತಿರೋದು ಇದು ಹಳ್ಳಿ ಸೈಡು ಈವ್ನಿಂಗ್ ಟೈಮ್ ಅಂದರೆ ಒನ್ ಟೈಮಿಗೆ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರೋ ಕಾಂಬಿನೇಷನ್. ಇದು ನಮ್ಮಮ್ಮ ಹೇಳ್ಕೊಟ್ಟಿದ್ದು, ನಾನು ಮಾಡ್ತಿದ್ದೀನಿ ಇವತ್ತು. ತುಂಬ ಚೆನ್ನಾಗಿರುತ್ತೆ, ಒನ್ ಟೈಮ್ ಮಾಡ್ಕೊಂಡು ತಿನ್ಬೋದು. ಇದು ಅಂದರೆ ಒಂದು ಹೊತ್ತಷ್ಟೇ, ಕಾಯಿಸೋಂಗಿಲ್ಲ ಇದನ್ನು ಬಜ್ಜಿನ. ಇದಕ್ಕೆ ನಾನು 1 ಬೌಲಷ್ಟು ಕಾಯಿ ತುರಿ, ಒಂದು 5-6 ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕಡಲೆ, ಹುಣಸೆಹಣ್ಣು, 1 ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಜೀರಿಗೆ ಒಂದು 2 ಸ್ಪೂನ್ ತೊಗೊಂಡಿದ್ದೀನಿ. ಈ ಜೀರಿಗೆನೂ ಬಿಸಿ ಮಾಡಬೇಕು ಸ್ವಲ್ಪ. ಜೀರಿಗೆನ ಸ್ವಲ್ಪ ಬೆಚ್ಚಗೆ ಮಾಡ್ಕೊತಿದ್ದೀನಿ, ತುಂಬ ಫ್ರೈ ಬೇಡ, ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ. ನೆಕ್ಸ್ಟು ಒಂದು 5 ಹಸಿರು ಮೆಣಸಿನ್ಕಾಯಿ, ಇದು ಸಹ ಬೆಚ್ಚಗೆ ಮಾಡ್ಕೊಬೇಕು. ಸ್ವಲ್ಪ ಹುರ್ಕೊಂಡ್ರೆ ಗ್ಯಾಸ್ಟ್ರಿಕ್ ಆಗಲ್ಲ, ಹಾಗಾಗಿ ಹುರ್ಕೋತೀನಿ. ಜೀರಿಗೆ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕಡಲೆ, ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಬೇಗನೂ ಮಾಡ್ಕೋಬೋದು ಒನ್ ಟೈಮಿಗೆ. ಆಮೇಲೆ ಮತ್ತೆ ಹುಣಸೆಹಣ್ಣು, ಕಾಯಿ ತುರಿ 1 ಬೌಲಷ್ಟು ತೊಗೊಂಡಿದ್ದೀನಿ, ಮತ್ತು ಸಾಂಬಾರು ಪುಡಿ, ಧನಿಯಾ ಪುಡಿ, ಸಾಂಬಾರು ಪುಡಿ, ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟು 1 ಈರುಳ್ಳಿ ಮತ್ತು 1 ಬೆಳ್ಳುಳ್ಳಿನ ಹೀಗೆ ಕೆಂಡದಲ್ಲಿ ಸುಡಬೇಕು. ಅಂದರೆ ಒಲೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಗ್ಯಾಸ್ ಮೇಲೆ ಈ ಥರ ಸುಡ್ತಿದ್ದೀನಿ. ಎಣ್ಣೆ ಹಾಕಿ ಹುರಿಬಾರ್ದು, ಆದಷ್ಟು ಈ ರೀತಿ ಸುಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ರೀತಿ ಹುರ್ಕೊಂಡು 1 ಈರುಳ್ಳಿ 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಸಹ ಕೆಂಡದಲ್ಲಿ ಹುರಿದು ಹಾಕಬೇಕು. ಸುಟ್ಕೊಂಡಿರೋದನ್ನ ಹಾಕಿದ್ದೀನಿ. ಈಗ ರುಬ್ಕೊಂಡ್ರೆ ಮುಗೀತು ಅಷ್ಟೇ. ನೋಡಿ, ಇದಾಯಿತು. ತುಂಬ ನುಣ್ಣಗೆ ರುಬ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ, ಸ್ವಲ್ಪ ನೀರು ಸೇರಿಸ್ಕೋಬೋದು ಬೇಕನ್ಸಿದ್ರೆ. ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಸಜ್ಜೆ ಮುದ್ದೆ ಮಾಡ್ತಿದ್ದೀನಿ. ನೋಡಿ, ಇದಾಯಿತು ಇಷ್ಟೇ. ಬೇಕಾದರೆ ಸ್ವಲ್ಪ ನೀರು ಸೇರಿಸ್ಕೋಬೋದು. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.